ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಯಾವುದೇ ಬ್ಯಾಂಗಲ್ಸ್ ಡಿಸೈನನ್ನು ತೋರಿಸ್ತಾ ಇಲ್ಲ. ಈ ಒಂದು ಬುಕ್ ನನಗೆ ಫ್ರೀಯಾಗಿ ಬಂದಿರುವಂಥದ್ದು. ಸೊ ನಿಮಗೂ ಕೂಡ ಈ ಒಂದು ಬುಕ್ಕನ್ನು ತೋರಿಸೋಣ, ನೀವು ಕೂಡ ಈ ಬುಕ್ಕನ್ನು ತಗೊಳ್ಳಿ ಅಂತ ಹೇಳೋದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕಲ್ಲಿ ನಿಮಗೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಎಲ್ಲ ಕೇಳುತ್ತೆ. ಹಾಗೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಈ ಬುಕ್ಕು ಅಂತಲೂ ಕೂಡ ಕೇಳುತ್ತೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬುಕ್ಕನ್ನು ತಗೊಳ್ಬಹುದು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ಹಾಗೆ ಯಾವುದೇ ರೀತಿ ದುಡ್ಡು ಕೊಟ್ಟು ಈ ಬುಕ್ಕನ್ನು ತಗೊಂಡಿಲ್ಲ. ಇದು ಫ್ರೀಯಾಗಿ ಎಲ್ರಿಗೂ ಕೂಡ ಇದನ್ನು ಫ್ರೀಯಾಗಿ ಈ ಬುಕ್ಕನ್ನು ಕೊಡ್ತಾರೆ. ಸೊ ನೀವು ಕೂಡ ಈ ಬುಕ್ಕನ್ನು ತಗೋಬಹುದು. ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿ ಕೂಡ ಈ ಒಂದು ಭಗವದ್ಗೀತೆ ಬುಕ್ ಇರಲೇಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಮಕ್ಕಳಿಗೆ, ನಮ್ಮ ಈಗಿನ ಪೀಳಿಗೆಯವರಿಗೆ ಈ ಒಂದು ಭಗವದ್ಗೀತೆಯ ಬಗ್ಗೆ ನಾವು ತಿಳಿಸಿ ಹೇಳಬೇಕು. ಆವಾಗಲೇ ಮಾತ್ರ ಅವರಿಗೆ ಇದ್ರ ಬಗ್ಗೆ ಅರ್ಥ ಆಗೋದು, ಗೊತ್ತಾಗೋದು. ನೋಡಿ, ಬುಕ್ ಈ ರೀತಿ ಇದೆ. ನಾನು ನಿನ್ನೆ ಬಂದಿದ್ದ ತಕ್ಷಣವೇ ಇದನ್ನು ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿ ಓಪನ್ ಮಾಡಿರಲಿಲ್ಲ. ಸೊ ವೀಡಿಯೋ ಮಾಡ್ತಾ ಓಪನ್ ಮಾಡೋಣ ಅಂದ್ಬಿಟ್ಟು ಇವಾಗ ವೀಡಿಯೋ ಮಾಡಿಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಇರುತ್ತೆ ಇದೊಂದು ಬುಕ್ಕು. ನಾನು ಆಲ್ರೆಡಿ ಭಗವದ್ಗೀತೆ ಬುಕ್ಕು ಓದಿದ್ದೀನಿ, ಬಟ್ ಈ ಬುಕ್ಕನ್ನು ಓದಿಲ್ಲ. ಸೊ ಇವತ್ತಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಈ ಬುಕ್ಕನ್ನು ತರಿಸ್ಕೊಂಡು ಓದಿ, ನಿಮ್ಮ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳಿ ಅಂತ ನಾನು ಹೇಳ್ತೀನಿ. ನಮ್ಮ ಹಿಂದೂ ಧರ್ಮನ ನಾವೇ ಹಿಂದೂಗಳಾಗಿ ನಾವೇ ಇದನ್ನು ಫಾಲೋ ಮಾಡಬೇಕು, ಬೇರೆಯವ್ರಿಗೂ ಕೂಡ ಹೇಳಬೇಕು. ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ದೆ ಇನ್ಯಾರು ತಿಳ್ಕೊಳಕ್ಕಾಗುತ್ತೆ ಅಲ್ವಾ? ಆದ್ದರಿಂದ ಪ್ರತಿಯೊಬ್ಬ, ಈಗ ನೋಡಿ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅವ್ರ ಮನೆಗಳಲ್ಲಿ ಹೆಂಗೆ ಬೈಬಲ್ ಮತ್ತು ಕುರಾನ್ ಹೆಂಗಿರುತ್ತೆ, ಹಾಗೆ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ಕೂಡ ಈ ಒಂದು ಭಗವದ್ಗೀತೆ ಬುಕ್ಕು ಇರಲೇಬೇಕು, ಇಟ್ಕೊಳ್ಳೇಬೇಕು. ಆವಾಗ ಮಾತ್ರ ನಾವು ಹೆಂಗೆ ನಿಜವಾದ ಹಿಂದೂಗಳಾಗೋದಕ್ಕೆ ಸಾಧ್ಯ. ನೋಡಿ, ಈ ರೀತಿ ಇದೆ. ಯಥಾರ್ಥ ಗೀತೆ ಅಂತ ಒಂದು ವೆಬ್ಸೈಟ್ ಇದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಬುಕ್ಕನ್ನು ಆರ್ಡ್ರ್ ಮಾಡ್ಕೋಬೋದು. ಇದು ಆರ್ಡರ್ ಮಾಡಿ ಒನ್ ವೀಕಿಗೆ ಬಂತು ಇದು ಬುಕ್ಕು. ಸೊ ನೀವು ಕೂಡ ಆರ್ಡ್ರ್ ಮಾಡ್ಕೊಂಡು ಬುಕ್ಕನ್ನು ತರಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಬುಕ್ ಬಗ್ಗೆ ನೀವು ತರಿಸ್ಕೊಳ್ಳಿ ಅಂತ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.